ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಅದರಲ್ಲೂ ಉಡುಪಿಯಲ್ಲಿ ಮಳೆಯ ಆರ್ಭಟ ಅನ್ನೋದು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗಾಗಿ ಉಡುಪಿಯಲ್ಲಿ ರೆಡ್ ಅಲರ್ಟ್ ಅನ್ನ ಈಗಲೂ ಕೂಡ ಮುಂದುವರಿಸಲಾಗಿದೆ. ಇದರ ಜೊತೆಗೆ ಜಿಲ್ಲಾಡಳಿತ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಿದೆ. ಉಡುಪಿಯಲ್ಲಿ ಮುಂದುವರಿದ ರೆಡ್ ಅಲರ್ಟ್. ಜಿಲ್ಲಾಡಳಿತದಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಳೆಗೆ ನದಿಯಂತಾಗಿವೆ ಶಾಲೆಯ ಆವರಣ. ಮುಂದಿನ ತಿಂಗಳು ಶಾಲೆ ಓಪನ್ಗೆ ಚಿಂತನೆ ನಡೀತಾ ಇದೆ. ಇದೇ ರೀತಿ ಒಂದು ವೇಳೆ ಮಳೆ ಮುಂದುವರೆದಿದ್ದೇ ಆದರೆ ಬಹುಶಃ ರಜೆ ಕಂಟಿನ್ಯೂ ಆಗ್ಬೋದು. ಇಲ್ಲದೆ ಹೋದರೆ ಶಾಲೆ ಓಪನ್ ಮಾಡೋದಕ್ಕೆ ಚಿಂತನೆ ನಡೆದಿದೆ. 16 ವರ್ಷದ ಬಳಿಕ ಅವಧಿಗೂ ಮುನ್ನ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಅವಧಿಗೂ ಮುನ್ನ ಬಂದಂಥ ಮುಂಗಾರು ಈ ಬಾರಿಯ ಶೈಕ್ಷಣಿಕ ವರ್ಷವನ್ನೇ ಬುಡಮೇಲು ಮಾಡುತ್ತಾ ಅನ್ನುವಂಥ ಸಂಶಯಗಳು ಕಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕರಾವಳಿ ಭಾಗಕ್ಕೆ ನಾವು ಬರೋದಾದರೆ ಇಲ್ಲಿ ನಿರಂತರವಾದ ಮಳೆ ಕಳೆದ 7-8 ದಿನಗಳಿಂದ ರೆಡ್ ಅಲರ್ಟ್ ಇರುವಂಥದ್ದು, ಇನ್ನೂ ಕೂಡ ರೆಡ್ ಅಥವಾ ಆರೆಂಜ್ ಅಲರ್ಟೇ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಗಳು ಕೂಡ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ ಒಂದು ಶಾಲೆ ಆರಂಭ ಆಗೋದು ಅಂದರೆ ಅದೊಂದು ವ್ಯವಸ್ಥಿತವಾದ ಕಾರ್ಯಚಟುವಟಿಕೆಗಳಿರುತ್ತೆ. ಬೇಕಾದ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಶಾಲಾ ಗ್ರೌಂಡನ್ನು ಸಿದ್ಧತೆ ಮಾಡುವಂಥದ್ದು, ತರಗತಿಗಳನ್ನು ಸಿದ್ಧತೆ ಮಾಡುವಂಥದ್ದು ಪ್ರತಿಯೊಂದು ಕೂಡ ಮಾಡಬೇಕಾಗತ್ತೆ. ಆದರೆ ಈ ಬಾರಿ ಏನು ನಿರಂತರವಾದ ಮಳೆ ಬರುವುದನ್ನು ನೋಡಿದರೆ ಶಾಲೆಯ ಸಿದ್ಧತೆಗಳು ಕೂಡ ಆಗಬೇಕು ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಬರುವ ಮಕ್ಕಳ ಬಗ್ಗೆ ಪೋಷಕರಿಗೆ ಕೂಡ ಆತಂಕ ಆಗುವಂಥದ್ದು. ಅದರಲ್ಲೂ ಗ್ರಾಮೀಣ ಪ್ರದೇಶಗಳು, ಕರಾವಳಿ ಭಾಗದ ಸಮುದ್ರ ತೀರದ ಶಾಲೆಗಳಿರ್ಬೋದು ಅಥವಾ ಮಲೆನಾಡು ಭಾಗದ ಅಂದರೆ ಗ್ರಾಮೀಣ ಭಾಗದ ಬೈಂದೂರು, ಕುಂದಾಪುರ, ಕಾರ್ಕಳದ ಗ್ರಾಮೀಣ ಭಾಗಗಳೇನಿವೆ ಅಲ್ಲಿಯ ಶಾಲೆಗಳಿಗೆ ಬಹಳ ಮುಖ್ಯವಾಗಿ ಬರುವಂಥ ಮಕ್ಕಳಿಗೆ ಅಡೆತಡೆಗಳಾಗಬಹುದು, ತೊಂದರೆಗಳಾಗಬಹುದು ಅನ್ನುವಂಥ ದೃಷ್ಟಿಯಿಂದ ಈ ಆತಂಕ ಕಾಡ್ತಾ ಇರುವಂಥದ್ದು. ಈಗ ಏನು ರೆಡ್ ಅಲರ್ಟ್ ಇದೆ, ನಿರಂತರವಾಗಿ ಮಳೆ ಬರ್ತಾ ಇದೆ, ಮಕ್ಕಳಿಗೆ ಪ್ರತ್ಯೇಕವಾಗಿ ರಜೆ ಕೊಡಬೇಕಾದ ಅಗತ್ಯಗಳು ಬರೋದಿಲ್ಲ. ಯಾಕಂದರೆ ಶಾಲೆ ಇಲ್ಲ ಈಗ. ಸೊ ಶಾಲೆ ಒಮ್ಮೆ ಆರಂಭ ಆದರೆ ಮತ್ತೆ ರಜೆ ಕೊಡುವುದು, ಈ ಎಲ್ಲ ಸಮಸ್ಯೆಗಳು ಮುಂದಾಗುತ್ತೆ. ಪೋಷಕರಿಗೆ ಮುಖ್ಯವಾಗಿ ಮಕ್ಕಳ ಬಗ್ಗೆ ಆತಂಕ ಇರುತ್ತೆ. ಮಕ್ಕಳು ಸುರಕ್ಷಿತವಾಗಿ ಶಾಲೆ ಮುಟ್ಟಿದ್ದಾರಾ ಇಲ್ವಾ ಅನ್ನುವಂಥ ಆತಂಕ ಇರುತ್ತೆ. ನಾವೀಗ ಒಂದು ಶಾಲೆಯ ಚಿತ್ರಣವನ್ನು ನೋಡೋದಾದರೆ, ಈಗ ನಾನು ನಿಂತಹ ಮರಣೆ ಶಾಲೆಯ ಚಿತ್ರಣವನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಮಕ್ಕಳು ಆಟ ಆಡುವಂಥ ಗ್ರೌಂಡ್ಗಳೆಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡಿ. ಅಂದರೆ ಹೆಚ್ಚಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಆದರೆ ಈ ಬಾರಿ ಮೇ ಮಧ್ಯಭಾಗದಲ್ಲೇ ಮಳೆ ಆರಂಭ ಆಗಿತ್ತು. ಒಂದು ಚೂರು ಕೂಡ ಯಾವುದಾದ್ರೂ ಒಂದು ತಯಾರಿಗಳನ್ನು ಮಾಡಿಕೊಳ್ಳೋಣ ಅಂದರೂ ಕೂಡ ಬಿಡುವನ್ನು ಕೊಡ್ತಾ ಇಲ್ಲ. ಶಾಲೆಯ ಗ್ರೌಂಡಲ್ಲೆಲ್ಲ ನೀರು ನಿಂತಿರುವುದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾವುದೇ ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಸಮಯ ಸಿಗ್ತಾ ಇಲ್ಲ. ರೆಡ್ ಅಲರ್ಟ್ ಮಳೆ ಈ ರೀತಿಯಾಗಿ ನಿರಂತರವಾಗಿ ಮುಂದುವರೆದರೆ ಮತ್ತೆ ಮುಂಗಾರು ಕೂಡ ಇದು ಬಂದಿದೆ ಅಂತಲೇ ಹೇಳ್ತಾರೆ. ಸೊ ಮುಂಗಾರು ಒಮ್ಮೆ ಪ್ರವೇಶ ಆದ ನಂತರ ಸಹಜವಾಗಿ ನಾವು ಪ್ರತಿ ವರ್ಷ ನೋಡ್ತೇವೆ, ಜೂನ್ ಮೊದಲ ಭಾಗದಲ್ಲಿ ಶಾಲೆ ಆರಂಭ ಆಗ್ತಾ ಇದ್ದ ಹಾಗೇನೆ ರಜೆ ಕೊಡುವ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಸೊ ಈ ಬಾರಿ ಅದು ಬಹಳ ಮುಂಚಿತವಾಗಿ ಆಗಿರುವುದರಿಂದ ಜೂನ್ವರೆಗೂ ಕೂಡ ಒಂದು ವೇಳೆ ಮಳೆ ಮುಂದುವರೆದರೆ ಹೇಗೆ, ಶಾಲೆಗಳ ತಯಾರಿಗಳನ್ನು ಮಾಡಿಕೊಳ್ಳೋದು ಹೇಗೆ ಅನ್ನುವಂಥದ್ದು ಶಿಕ್ಷಕರಲ್ಲಿ ಕಾಡ್ತಾ ಇರುವಂಥ ಒಂದು ಆತಂಕ. ಇನ್ನು ಪೋಷಕರಿಗೆ ತಮ್ಮ ಮಕ್ಕಳ ಸುರಕ್ಷತೆಯ ಬಗ್ಗೆ ಕೂಡ ಸಾಕಷ್ಟು ಆತಂಕಗಳು ಇರುವಂಥದ್ದು. ಸೊ ಈ ಬಾರಿ 16 ವರ್ಷಗಳ ಬಳಿಕ ಈ ರೀತಿಯ ಚಿತ್ರಣ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅವಧಿಗೂ ಮುನ್ನ ಮುಂಗಾರು ಪ್ರವೇಶ ಆಗಿರುವಂಥದ್ದು ಸುಮಾರು 16 ವರ್ಷಗಳ ನಂತರ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಉಡುಪಿ ಜಿಲ್ಲೆಯ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ನಾವು 500ರಿಂದ 600 ಮಿಲಿಮೀಟ್ರಿಗೂ ಅಧಿಕ ಮಳೆ ಬಂದಾಗಿದೆ. ಅಂದರೆ ಜೂನ್ 2ನೇ ಹಂತದಲ್ಲಿ ನಾವೇನು ನೋಡ್ತೇವೆ ಅಲ್ಲ ಅಷ್ಟು ಮಳೆ ಈಗಾಗಲೇ ಸುರಿದಿದೆ. ನಾವು ಇವತ್ತು ನಾವು ಗಮನಿಸಿದ್ರು ಕೂಡ ಬೆಳಗ್ಗಿನಿಂದ ನಿರಂತರವಾಗಿ ಮಳೆ ಬರ್ತಾನೇ ಇದೆ. ಸೊ ಇಂಥ ಸಂದರ್ಭಗಳು ಶಾಲೆ ಆರಂಭ ಆಗೋದರ ಜೊತೆಗೇ ಹೋಗ್ತಾ ಇರೋದ್ರಿಂದ ಪೋಷಕರಿಗೂ ಆತಂಕ, ಶಿಕ್ಷಕರಿಗೂ ನಾವೇನು ಮಾಡಬೇಕು ಅನ್ನುವಂಥದ್ದು ಇರುವ ಒಂದು ಗೊಂದಲ. ಯಾಕಂದರೆ ಶಾಲೆ ಆರಂಭ ಆಗಬೇಕು ಅಂದರೆ ತರಗತಿಗಳ ಒಂದು ಸ್ವಚ್ಛತೆ ಇತ್ಯಾದಿಗಳೆಲ್ಲ ಆಗಬೇಕು. ಆಮೇಲೆ ಗ್ರೌಂಡು ಇದನ್ನೆಲ್ಲ ಸುಸಜ್ಜಿತವಾಗಿ ಇಡಬೇಕು. ಆಮೇಲೆ ಶಾಲೆಗೆ ಬರುವ ಮಾರ್ಗಗಳೆಲ್ಲ ಹೇಗಿವೆ ಇದನ್ನು ಕೂಡ ಪೋಷಕರು ಬಹಳ ಗಮನಿಸಬೇಕಾಗುತ್ತೆ. ಗ್ರಾಮೀಣ ಭಾಗದಲ್ಲಿ ಆ ಒಂದು ಸಮಸ್ಯೆ ಇರುತ್ತೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡಾಗ ಆ ಒಂದು ಆತಂಕ ಕಾಡ್ತಾ ಇದೆ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ. ಇದೇ ರೀತಿ ಮಳೆ ಮುಂದುವರೆದದ್ದೇ ಆದರೆ ಶಾಲೆ ಆರಂಭ ಆಗುವುದನ್ನೇ ತಡ ಮಾಡಬೇಕಾಗಬಹುದಾ ಅನ್ನುವಂಥ ಆತಂಕ. ಮತ್ತು ಅಂಗನವಾಡಿಗಳಿಗೆ ಈಗ ನಿರಂತರವಾಗಿ ರಜೆಯನ್ನು ಕೊಡ್ತಾ ಇದ್ದಾರೆ. ನಾವು ನೋಡಿದ್ದೇವೆ ಅಂಗನವಾಡಿಗಳಿಗೆ ಈಗ ನಿರಂತರವಾಗಿ ರಜೆಯನ್ನು ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ರೆಡ್ ಅಲರ್ಟ್ ಮಳೆ ಮುಂದುವರಿಯುತ್ತೆ, ಅನಂತರ ಆರೆಂಜ್ ಅಲರ್ಟ್ ಕೂಡ ಇರುತ್ತೆ ಅನ್ನುವಂಥ ವಿಚಾರವನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸೊ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಸೂಕ್ತ ನಿರ್ಧಾರವನ್ನು, ಅದರಲ್ಲೂ ಮುಖ್ಯವಾಗಿ ಕರಾವಳಿ ಮಲೆನಾಡು ಭಾಗಕ್ಕೆ ಒಂದು ಸೂಕ್ತ ನಿರ್ಧಾರವನ್ನು ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ ತೆಗೆದುಕೊಳ್ಬೇಕಾಗುತ್ತೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.